ಹುಬ್ಬಳ್ಳಿ ಧಾರವಾಡದ ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಟೆಂಪಲ್ ರನ್ ಅನ್ನು ಮಾಡಿದ್ರು, ವಿವಿಧ ಮಠಗಳಿಗೆ ಭೇಟಿಯನ್ನು ಕೊಟ್ಟಿದ್ರು, ಬೃಹತ್ ಮೆರವಣಿಗೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಧಾರವಾಡ ನಗರದಲ್ಲಿ ಬೃಹತ್ ಮೆರವಣಿಗೆ ಈಗಾಗಲೇ ಆರಂಭವಾಗಿದೆ. ಸಾವಿರ ಸಂಖ್ಯೆಯ ಕಾರ್ಯಕರ್ತರು ಕೂಡ ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಶಿವಾಜಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಕೂಡ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಶಿವಾಜಿ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆಯನ್ನು ಆರಂಭಿಸಲಾಗಿದೆ. ಜೋಶಿಗೆ ಸಾಥನ್ನು ಕೊಟ್ಟಿದ್ದಾರೆ ಮಾಜಿ ಸಿಎಂ BS ಯಡಿಯೂರಪ್ಪನವರು, ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್ ಸೇರಿದಂತೆ ಹಲವರು ಕೂಡ ಉಪಸ್ಥಿತರಿದ್ದಾರೆ. ವಿವಿಧ ಕಲಾ ತಂಡಗಳು, ವಾದ್ಯಘೋಷಗಳ ತಂಡಗಳು ಕೂಡ ಈ ಮೆರವಣಿಗೆಯ ಮೆರಗನ್ನು ಮತ್ತಷ್ಟು ಜಾಸ್ತಿ ಮಾಡಿವೆ. ಸಾವಿರಾರು ಬಿಜೆಪಿಯ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. छत्रपति शिवाजी महाराज के बोलो, संगोलू रायन के, महात्मा बसवेश्वर के, वाल्मीकि महाराज के, वीर सिंदूर लक्ष्मण के, ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ತೆರೆದ ವಾಹನದಲ್ಲಿ BS ಯಡಿಯೂರಪ್ಪನವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಕಾರ್ಯಕರ್ತರತ್ತ ಕೈ ಬೀಸ್ತಾ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಹಾದಿಯುದ್ದಕ್ಕೂ ಕೂಡ ಹೂಮಳೆಯನ್ನು ಸುರಿಸಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯ ಬಿಜೆಪಿಯ ಕಾರ್ಯಕರ್ತರು ಇವತ್ತಿನ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ ಬಿಜೆಪಿಯ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು. ನಾಮಪತ್ರ ಸಲ್ಲಿಕೆಗೂ ಮೊದಲು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು, ವಿವಿಧ ಮಠಗಳಿಗೆ ಭೇಟಿ ಕೊಟ್ಟು ಮಠಾಧೀಶರಿಂದ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಈಗ ತೆರೆದ ವಾಹನದಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ನಾಮಪತ್ರ ಸಲ್ಲಿಕೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ನಾನು ಒಂದು ರೀತಿಯಲ್ಲಿ ಸ್ತಂಭೀಭೂತನಾಗಿದ್ದೇನೆ, ಭಾವುಕನಾಗಿದ್ದೇನೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ನಾ ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ಪ್ರಮುಖ ನಾಯಕರು ಎಲ್ಲರೂ ಭಾರೀ ಒಂದು ಪ್ರಯತ್ನವನ್ನು ಮಾಡಿ ಜನರಿಗೆ ವಿಷಯವನ್ನು ಮುಟ್ಟಿಸಿ ಇವತ್ತು ನಾಮಿನೇಷನ್ ಇದೆ ಅಂತ ಸ್ವಯಂ ಸ್ಫೂರ್ತಿಯಿಂದ ಇಷ್ಟು ಜನ ಬರ್ತಾರೆ ಅಂತಂದರೆ ಇದು ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನವರ ಒಂದು ನೇತೃತ್ವ ಏನಿದೆ ಕರ್ನಾಟಕದಲ್ಲಿ, ಅದಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತು ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರದ ಮೂಲಕ ನಾನೇನು ಕೆಲಸ ಮಾಡಿದ್ದೇನೆ ಅದು ಜನರಿಗೆ ಗೊತ್ತಾಗಿದೆ. ಅವರು ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ. ಸರ್, ಎಷ್ಟೊಂದು ಆರೋಪಗಳು ನಿಮ್ಮ ಮೇಲೆ ಇವತ್ತು ನಾಮಪತ್ರದಿಂದನೇ ಎಲ್ಲ ಪ್ರೂವ್ ಆಗೋಯ್ತಲ್ಲ ಅಂತ ಇಷ್ಟು ಜನ ಬೆಂಬಲ ನಿಮ್ಗೆ ಸಿಗ್ತಾ ಇದೆ. ಇದು ನಾನು ಅಂದ್ಕೋತೀನಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಆಶೀರ್ವಾದ, ಇಲ್ಲಿನ ಹಿರಿಯರ ಆಶೀರ್ವಾದ, ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳ ಆಶೀರ್ವಾದ. ಈ ಎಲ್ಲ ಆರೋಪಗಳು ಮಾಡುವಂಥವರು ಅವರು ಬೇರೆ ಬೇರೆ ಯಾರೇ ಇರಲಿ, ನಾನು ಯಾರ ಹೆಸರು ಹೇಳೋದಿಲ್ಲ, ರಾಜಕೀಯ ಪ್ರೇರಿತವಾಗಿ ಮಾಡುವಂಥ ಆರೋಪಗಳು ಹೊರತಾಗಿ ನಾನು ಜನರ ಜೊತೆಗೆ, ಜನರ ಮಧ್ಯೆ ಇರುವಂಥ ಒಬ್ಬ ಕಾರ್ಯಕರ್ತ. ಸರ್, ಜೋಶಿ ಅವರು ಏನೂ ಮಾಡಿಲ್ಲ, ಜೋಶಿ ಅವರು ಲಿಂಗಾಯತರು ವಿರೋಧಿ ಅಂತ ಹೇಳಿದವರಿಗೆ ಏನು ಉತ್ತರ ಕೊಡ್ತೀರಿ ಸರ್ ಇವತ್ತು? ನಾನೇನು ಉತ್ತರ ಕೊಡಲ್ಲ, ಜನನೇ